ಏನಿಲ್ಲ, ರಕ್ತ ಹೋಗಿ ಸ್ವಲ್ಪ ನಿತ್ರಾಣವಾಗಿದೆ ಅಷ್ಟೇ. ಈ ಕ್ಯಾಪ್ಸೂಲ್ ತರಿಸ್ಕೊಡು, ನಾಳೆ ಬಂದು ಚೆಕ್ ಮಾಡ್ತೀನಿ. ಡಾಕ್ಟರ್, ಕಣ್ಣೇ ಬಿಡ್ತಿಲ್ಲ ಡಾಕ್ಟರ್. ಹೇಗಮ್ಮ ಕಣ್ ಬಿಡ್ತಾನೆ? ನಾನೇ ನಿದ್ದೆ ಬರೋ ಹಾಗೆ ಔಷಧ ಕೊಟ್ಟಿದ್ದೀನಲ್ಲ. ಅವ್ರಿಗೆ ಏನಾದ್ರೂ ಆದ್ರೆ ಖಂಡಿತ ನಾನು ಬದುಕಿರಲ್ಲ. ಏನಮ್ಮ, ಆವತ್ತಿನ ದಿವಸ ಅವನ ನೋಡಿ ಹೆದರ್ಕೊಂಡು ಜ್ವರದಿಂದಲೇ ಮಲೆ ಬಿಟ್ಟಿದ್ದೆ. ಇವತ್ತು ಅವನಿಗೋಸ್ಕರ ಹಿತ್ತು ತಾಯಿನೇ ದೂರ ಮಾಡ್ಕೊಂಡು ಈಗ ಸಂಕಟ ಪಡ್ತಿದ್ಯಾ. ನನಗೆ ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲದೆ. ಡೋಂಟ್ ವರಿ ಅರುಣ, he'll be all right. ಹಲೋ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಟೇಕ್ ಇಟ್ ಈಸಿ. ಇಟ್ಸ್ ಆಲ್ ರೈಟ್. ಮಿಸ್ಟರ್ ಅಶೋಕ್, ನಿನ್ನೆ ನೀವು ಫ್ಯಾಕ್ಟ್ರಿಯಿಂದ ಬರ್ತಿರುವಾಗ ಯಾರೋ ಕೆಲವರು ನಿಮ್ಮನ್ನು ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟರು ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಯಾರು ಹೇಳಿದ್ದು? ನಾನೇ ಫೋನ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದು. ಏನರ್ಗ ಇಂಥ ಸಣ್ಣ ಪುಟ್ಟ ವಿಷಯಗಳಿಗೆ ಇವ್ರು ತೊಂದರೆ ಕೊಡೋದಾ? ಇದು ನಮ್ಮ ಡ್ಯೂಟಿ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯೇನು? ಇಲ್ಲ ಇನ್ಸ್ಪೆಕ್ಟರ್, ನನ್ಗೆ ಯಾರು ಶತ್ರುಗಳೇ ಇಲ್ಲ. ಇರೋರೆಲ್ಲ ನನ್ನ ಸ್ನೇಹಿತರು. ಇಟ್ಸ್ ಆಲ್. ಗೊತ್ತಿದ್ರು ಯಾಕೆ ಮುಚ್ಚಿಡ್ತೀರಿ? ಫ್ಯಾಕ್ಟ್ರಿಯಿಂದ ಹೊರಗೆ ಕಳಿಸೋದಕ್ಕೆ ಆ ವಿಶ್ವಾಣಿ ರೌಡಿಗಳನ್ನ ಬಿಟ್ಟು ಹೀಗೆಲ್ಲ ಮಾಡ್ತಿರೋದು. ಅರುಣ, ಅನುಮಾನದ ಮೇಲೆ ಯಾವತ್ತೂ ಯಾರ ಮೇಲೂ ತಪ್ಪು ಹೊರಿಸಬಾರ್ದು. ಹಲೋ, ಹಾ ನಾನೇ ಅರುಣ. ಹೌದು, ಎತ್ ಕೂತಿದ್ದಾರೆ. ಬಾ. ಯಾವ್ದು ಫೋನ್ ಅರುಣ? ನಿಮ್ ತಂಗಿದೆ. ಇಷ್ಟು ಬೇಗ ಈ ವಿಷಯ ಅವಳಿಗೆ ಹೇಗೆ ಗೊತ್ತಾಯ್ತು? ಇನ್ಯಾರು? ನಿಮ್ ಭಾವಾನೇ ಹೇಳಿರ್ಬೇಕು. ನಿಮ್ಮನ್ನ ನೋಡಕ್ಕೆ ಈಗ್ಲೇ ಬರ್ತಾಳಂತೆ. ನನಗಂತೂ ಅವಳನ್ನು ಬಿಟ್ಟಿದ್ದೇ ಅಭ್ಯಾಸ ಇಲ್ಲ ಅರುಣ. ಚಿಕ್ಕ ವಯಸ್ಸಿಂದ ನಾವಿಬ್ರು ಒಟ್ಟಿಗೆ ಬೆಳೆದ್ವು. ಅವಳಿಗಂತೂ ನಾನು ಅಂದ್ರೆ ಪಂಚಪ್ರಾಣ. ಏನ್ ಮಾಡೋದು, ಮದುವೆ ಆದ್ಮೇಲೆ ಗಂಡನ ಮನೆಗೆ ಕಳಿಸ್ಕೊಟ್ಲೇಬೇಕಲ್ಲ.
ಅವಳು ನನ್ನಾಗೆ ಮನೇಲಿರೋ ಗಂಡನ್ನ ಹುಡ್ಕೊಂಡಿದ್ರೆ ಈ ಅಣ್ಣನ ಜೊತೆಲೇ ಯಾವಾಗ್ಲೂ ಇರ್ಬೋದಾಗಿತ್ತು. ಇರ್ಬೋದಾಗಿತ್ತು. ಆ, ಕೈ 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 ಕೈ. ಆ, ಹೌದು ಹೌದು. ಹ್ಮ್. ಅಬ್ಬಬ್ಬಬ್ಬಬ್ಬಬ್ಬ. ಅಣ್ಣ, ಅಣ್ಣ, ಏನಣ್ಣ ಇದು? ಯಾಕಣ್ಣ ಹೀಗ್ ಮಾಡ್ಕೊಂಡ್ಬಿಟ್ಟೆ? ಅಯ್ಯೋ ಹುಚ್ಚಿ, ಈಗೇನಾಯ್ತು ಅಳೋ ಅಂತ ಅನಾಹುತ? ರಸ್ತೆಯಲ್ಲಿ ಬರ್ತಿದ್ದೆಮ್ಮ, ಯಾರೋ ಹುಡುಗಿಗೆ ಬಂದ್ರು, ನಾನು ತಿರುಗಿಸ್ಕೊಟ್ಟೆ. ಸ್ವಲ್ಪ ಏಟ್ ಬಿತ್ತ ಅಷ್ಟೇ, ಅದಕ್ಕೆ ಹೆದರ್ಕೊಂಡ್ರಾಗತ್ತಾ? ಅಣ್ಣ, ನಿಮಿಷಕ್ಕೂ ಗಂಡಂತ್ರ ತುಂಬಿರು ಈ ಮನೆ ಸಹವಾಸ ನಿನ್ಗೆ ಆಗ್ಬೇಕು. ನಡಿಯಣ್ಣ, ನಮ್ಮನೆಗೆ ಹೋಗೋಣ. ಚೆನ್ನಾಗಿದೆ ನೀನ್ ಆಡೋ ಮಾತು. ನಿನ್ ಮಾತು ಕೇಳಿದ್ರೆ ನಮ್ ಶೇಖರ್ ನಗುತ್ತಾನ ಅಷ್ಟೆ. ಅಸಿಸ್ಟೆಂಟ್ ಕಮಿಷನರ್ ಹೆಂಡತಿ ಆಡೋ ಮಾತಾ ಇದು? ಏನ್ರಿ, ಯಾಕೆ ಸುಮ್ಮನೆ ಇದ್ದೀರಾ? ಏನ್ ಮಾಡ್ಲಿ? ಅದ್ ಯಾವ ಪಾಪಿಗಳು ಮಾಡಿದ ಕೆಲ್ಸನೋ ಏನು, ಅವ್ರನ್ನ ಹಿಡಿದು ಲಾಕಪ್ಗೆ ತಳ್ಳಿ. ಅಪ್ನೆ ಅಮ್ಮ ಅವ್ರೆ. ಇಂಥ ಸಮಯದಲ್ಲೂ ತಮಾಷೆನಾ? ಮತ್ತಿನ್ನೇನ್ ಮಾಡ್ತಾನ ಅವನು? ನಿನ್ ಹಾಗೆ ಅಳಕ್ಕಾಗತ್ತಾ? ಅರುಣ, ನೀನ್ಯಾಕೆ ಪೆಚ್ಚಾಗಿ ನಿಂತ್ಕೊಂಡ್ಬಿಟ್ಟೆ? ನಿನ್ ಸ್ನೇಹಿತೆ ಕಾಫಿಗೆ ತಂದು ಕೊಡೋದಿಲ್ವಾ? ತರ್ತೀನಿ. ಏನಪ್ಪ ಶೇಖರ್, ಹೇಗಿದೆ ನಿನ್ ಗೃಹಸ್ಥಾಶ್ರಮ? ಕೇಳಪ್ಪ ನಿನ್ ತಂಗಿನ. ಯಾಕೋ ಸಿಂಗು, ಆರಾಮ ಕೆಳಗ್ ಕುಂತ್ಬಿಟ್ಟೆ. ಮೆತ್ಗಿರೋ ಸೀಟ್ ಮೇಲೆ ಕುಂತ್ಕೊಳ್ಳೋ. ಎಷ್ಟೊತ್ತು ಮೆತ್ಗಿರೋ ಸೀಟ್ನಲ್ಲಿ ಕುಂತ್ಕೊಂಡಿದ್ರು ಅದು ಪರ್ಮನೆಂಟ್ ಅಲ್ಲ ಶಿವ, ಇದೇ ಪರ್ಮನೆಂಟ್. ಹೇಳಲೋ ಮಗನೇ, ಮೇಲ್ ಕುಂತ್ಕೊಳ್ಳೋದಕ್ಕೂ ದಂಬೇಕು ಅನ್ನು. ಓಹ್, ಅದಕ್ಕೂ ದಮ್ಬೇಕು. ಮಹಾರಾಜರ ಮೊಮ್ಮಗ ನನ್ನ ಮಗ. ಹೇಳಲೇ, ಯಜಮಾನ್ರು ಮೇಲಿರುವಾಗ ನಾನೇ ರಾಜ, ನೀನೇ ರಾಣಿ. ತಗೊಂಬಂದು ನೀನೇ ರಾಜ, ನಾನೇ ರಾಣಿ. ಕಾಫಿ ತಕೊಳ್ಳಿ ಮಹಾಪ್ರಭು. ಯಜಮಾನ್ ರಂಗಿದ್ದಾರ? ಮೇಡಮ್ ಚೆನ್ನಾಗಿ ನೋಡ್ಕೊತಿದ್ದಾರೆ. ಇದ್ಯಾಕೆ ನೀನ್ ಒಳ್ಳೆ ಕಮಂಗಿ ಆಡ್ದಂಗ ಆಡ್ತಿದ್ಯಾ? ತಗೋ ಕಾಫಿನ. ಅರುಣ, ಈ ಕೆಲಸ ಎಲ್ಲ ನೀನು ಯಾಕೆ ಮಾಡ್ಬೇಕು? ನಿಮ್ ಸೇವೆ ಮಾಡ್ತಿದ್ದಷ್ಟು ನನಗೆ ಸಂತೋಷ, ತೃಪ್ತಿ ಸಿಗುತ್ತೆ. ಬೇಡ ಅರುಣ. ಕುಡಿತೀರೋ ಇಲ್ಲ ನಾನೇ ಕುಡಿಸ್ಲು? ಏನ್ರಿ ಇದು? ಎಲ್ಲ ನೀವೇ ಕುಡಿದ್ಬಿಟ್ರಾ? ನೀನೇ ಕುಡಿ ಅಂತ ಹೇಳಿದೆ. ಅಂದೆ, ನನಗೆ ಸ್ವಲ್ಪನಾದ್ರೂ ಬಿಡಿಸ್ಬಿಡ್ವಾ? ಕನಸು ಕಾಣ್ತೀಯ? ಅರುಣ, ಲಾಕರ್ ನಲ್ಲಿ ಕಪ್ಪು ಡೈರಿ ಇದೆಯಂತೆ, ಸ್ವಲ್ಪ ತೆಕ್ಕೊಂಡು. ನೀನೇ ತೆಗಿ. ಸತ್ಯಾನಂದ ನಿತ್ಯಾನಂದ ಸನ್ಯಾಸಿಗಳಿಗೂ ಧರ್ಮಾತ್ಮ ಲೆಪ್ರಸಿ ಸೆಂಟರ್ಗೂ ಏನೋ ಸಂಬಂಧ ಇದೆ. ಧರ್ಮಾತ್ಮ ಲೆಪ್ರಸಿ ಸೆಂಟರ್.
ಸತ್ಯಾನಂದ ನಿತ್ಯಾನಂದ ಎಲ್ಲಿದ್ದಾರೆ? ಅವ್ರು ಡೊನೇಷನ್ ಕಲೆಕ್ಟ್ ಮಾಡ್ತಿರೋ ವಿಷಯ ಏನು ಅಂತ ಹೇಳು. ಬಿಡೋರ್ನ Thank you.